गुरुभ्यो नमः हरि ओम पूज्याय राघवेन्द्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ಒಂದು ಭಾನುವಾರದ ವಿಶೇಷ ದಿನದಲ್ಲಿ ನಾಳೆಯ ವಿಶೇಷದ ಬಗ್ಗೆ, ಆ ಒಂದು ವಿಶೇಷದ ಮಹತ್ವದ ಬಗ್ಗೆ ಈ ದಿನ ಚರ್ಚೆ ಮಾಡೋಣ. ಸೊ ಅಂತಹ ವಿಶೇಷ ಏನಂದರೆ ನಾಳೆಯ ದಿನ ಏಕಾದಶಿ, ವಿಷ್ಣುವಿಗೆ ಪ್ರಿಯವಾಗಿರತಕ್ಕಂತಹ ದಿನ ಈ ಒಂದು ಏಕಾದಶಿ. ಅದರ ಏಕಾದಶಿಯ ಹೆಸರೇ ಕಾಮಿಕ ಏಕಾದಶಿ, ಕಾಮುದ ಏಕಾದಶಿ, ಆಷಾಢ ಏಕಾದಶಿ. ಸೊ ಈ ಹೆಸರುಗಳಿಂದ ಬರ್ತಕ್ಕಂತಹ ಈ ಏಕಾದಶಿಯ ಮಹತ್ವ, ಆಚರಣೆ, ದಾನಗಳು, ಫಲಾಫಲಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ನಮ್ಮ SSB ಜ್ಯೋತಿಷಾಲಯ ಸಮಸ್ತ ಸದಸ್ಯರೆಲ್ಲರಿಗೂ ಈ ಕಾಮಿಕ ಏಕಾದಶಿಯ ಶುಭಾಶಯಗಳು. ಆ ವಿಷ್ಣು ಪರಮಾತ್ಮ ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು, ಮನಸ ಇಚ್ಛಾ ಏನು ಆಯ್ಕೆಗಳಿವೆ, ಬಯಕೆಗಳಿವೆ, ಅದೆಲ್ಲವನ್ನು ಪೂರೈಸುವಂತಹ ಶಕ್ತಿ ದಯಪಾಲಿಸಲಿ ಹಾಗೂ ನಿಮಗೆ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸುತ್ತೇವೆ. ಬನ್ನಿ, ಈ ಒಂದು ಕಾಮುಕ ಏಕಾದಶಿ ಅಥವಾ ಕಾಮಿಕ ಏಕಾದಶಿ ಅಥವಾ ಆಷಾಢ ಏಕಾದಶಿಯ ಒಂದು ಮಹತ್ವ ತಿಳಿದುಕೊಳ್ಳೋಣ. ಪ್ರತಿ ಏಕಾದಶಿಗೂ ಒಂದೊಂದು ಮಹತ್ವ ಇರುತ್ತೆ. ವರ್ಷಕ್ಕೆ 24 ಏಕಾದಶಿ, ತಿಂಗಳಿಗೆ 2 ಏಕಾದಶಿ, 15 ದಿನಕ್ಕೆ 1 ಏಕಾದಶಿ ಬರುವಂಥದ್ದಾಗುತ್ತೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಸೊ ಇಲ್ಲಿ ಪ್ರತಿ ಏಕಾದಶಿಗೂ ವಿಷ್ಣುವಿಗೆ ತುಂಬ ಪ್ರಿಯವಾಗಿರತಕ್ಕಂತಹದ್ದಾಗಿರುತ್ತೆ. ಒಂದೊಂದು ಏಕಾದಶಿಗೆ ಒಂದೊಂದು ಮಹತ್ವವನ್ನು ಕೊಡಲಾಗಿದೆ. ಇಲ್ಲೂ ಕೂಡ ನಮಗೆ ಈ ಕಾಮಿಕ ಏಕಾದಶಿ ಅಂದರೆ ನಮ್ಮ ಬಯಕೆಗಳು, ಅಂದರೆ ಡಿಮಾಂಡ್ಸ್ ಅಂತಿರಲ್ಲ, ಆ ಡಿಮಾಂಡ್ಸ್ಗಳನ್ನು ಪೂರೈಸಿಕೊಳ್ಳುವಂತಹದ್ದು ಅಥವಾ ಪಡೆದುಕೊಳ್ಳುವಂತಹದ್ದು ಈ ಒಂದು ಏಕಾದಶಿಯ ಮಹತ್ವ. ಅಂದರೆ ನಿಮ್ಮದೇ ಆದಂತಹ ಕೆಲವು ಆಸೆ ಆಕಾಂಕ್ಷೆಗಳು ಇರುತ್ತಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ, ಒಂದು ಕನಸಿರುತ್ತೆ, ಅದೆಲ್ಲವನ್ನು ಈಡೇರಿಸುವಂತಹ ದಿನವೇ ಈ ಒಂದು ಕಾಮಿಕ ಏಕಾದಶಿ ಅಥವಾ ಕಾಮುದ ಏಕಾದಶಿ ಅಂತಲೇ ಕರಿಬಹುದು. ಅಂದರೆ ಇಲ್ಲಿ ಒಂದು ಏಕಾದಶಿ ಅಂತ ಹೇಳಿದರೆ ಉಪವಾಸ, ಅಂದರೆ ಇಲ್ಲಿ ಉಪವಾಸವಿದ್ದು ನಾವು ಹರಿಯ ಸ್ಮರಣೆ ಅಥವಾ ವಿಷ್ಣುವಿನ ಸ್ಮರಣೆಯನ್ನು ಮಾಡಿದ್ದೇ ಆದಲ್ಲಿ ನಮ್ಮ ಮನೋಕಾಮನೆಗಳು, ಅಂದರೆ ಮನೋ ಇಚ್ಛಾ ಅನುಗುಣವಾಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಈಡೇರಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಪುರಾಣದ ಪ್ರಕಾರ ಒಬ್ಬ ಬ್ರಾಹ್ಮಣ ಕಾಡಿನಲ್ಲಿ ಹೋಗುತ್ತಿರುವಾಗ ಹುಲಿ ಅಡ್ಡ ಬಂದ್ಬಿಡ್ತು. ಹುಲಿ ಅಡ್ಡ ಬಂದಾಗ ಇವನಿಗೆ ಅದು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಎಲ್ಲೋ ಇರುವಂಥ ಒಂದು ಕಟ್ಟಿಗೆ ಅಥವಾ ಒಂದು ಆಯುಧವನ್ನು ತಗೊಂಡು ಅದಕ್ಕೆ ಹಾಕಿದಾಗ ಅದು ಕ್ಷಣಾರ್ಧದಲ್ಲೇ ಅದು ಮೂರ್ಛೆ ಹೋಗಿ ಬಿದ್ದು ಅದು ಪ್ರಾಣವನ್ನು ತ್ಯಾಗ ಮಾಡಿಬಿಡ್ತು. ಸೊ ಹೀಗಾಗಿ ಅದರ ಒಂದು ಪಾಪ ನನಗೆ ಸುತ್ಕೊಂಡು ಬಿಡುತ್ತೆ, ಏನು ಮಾಡೋದು, ಇದು ಈಗ ಆಗಬಾರ್ದಾಗಿತ್ತು. ಯಾಕೆಂದರೆ ಬ್ರಾಹ್ಮಣರು ವಧೆ ಮಾಡೋದು ತುಂಬ ವಿರಳ. ಸೊ ಅಂಥದ್ರಲ್ಲಿ ಈ ಒಂದು ಎಲ್ಲ ಏಕೆ ಆಯಿತು, ಹೇಗಾಯಿತು, ಇದರಿಂದ ನನಗೆ ಮುಂದಿನ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಏನು ಪಾಪಗಳು ಮಾಡಿರೋದರಿಂದ ನನಗೆ ಏನು ಶಿಕ್ಷೆ ಆಗುತ್ತೆ ಮುಂದೆ ಅಂತ ಅದೇ ಆಲೋಚನೆಯಲ್ಲಿ ಊರನ್ನು ತಲುಪ್ತಾ ಆಗುತ್ತೆ. ಊರಿನಲ್ಲಿ ಇರ್ತಕ್ಕಂಥ ಪಂಡಿತರನ್ನು ಅಥವಾ ಅಲ್ಲಿರ್ತಕ್ಕಂತಹ ಮಹನೀಯರನ್ನು ಅವರು ಈ ವಿಷಯದ ಬಗ್ಗೆ ತಿಳಿಸಿದಾಗ ಅವ್ರು ಹೇಳಿದರು, ನೋಡು, ಈ ದಿನ ಕಾಮಿಕ ಏಕಾದಶಿ ಇದೆ, ಕಾಮುದ ಏಕಾದಶಿ ಇದೆ. ಸೊ ಹಾಗಾಗಿ ನೀನು ಮಾಡಿರ್ತಕ್ಕಂತಹ ಪಾಪ ಕರ್ಮ ಏನಾದರೂ ಕಳ್ಕೋಬೇಕಾಗಿದ್ದರೆ ಈ ಒಂದು ವಧೆಯನ್ನು ನೀನೇನು ಮಾಡಿ ಬಂದಿದ್ದೀಯಾ ಅದರ ಒಂದು ಪಾಪ ನಿನಗೆ ಸುತ್ತಬಾರದು ಅಂತ ಹೇಳೋದಾದರೆ ಈ ದಿನ ನೀನು ಈ ಏಕಾದಶಿಯನ್ನು ಮಾಡು. ಇದರಿಂದ ನಿನಗೆ ಆ ಒಂದು ಪ್ರಾಣ ಭಯ ಅಥವಾ ಇಲ್ಲಿ ಬರ್ತಕ್ಕಂತಹ ಪಾಪದ ಭಯ ನಿನ್ನನ್ನು ಕಡಿಮೆ ಮಾಡಿಸುತ್ತೆ, ಆ ಪಾಪದಿಂದ ನಿರ್ನಾಮ ಅಂತ ಅಂದರೆ ಆ ಪಾಪದಿಂದ ಮುಕ್ತಿಗೊಳಿಸುತ್ತೆ ಅಂತ ಆ ಮಹನೀಯರು ಗುರುಗಳು ಹೇಳಿದ ನಂತರ ಆ ಒಂದು ಬ್ರಾಹ್ಮಣ ಈ ಒಂದು ದಿನವನ್ನು ಕಾಮಿಕ ಏಕಾದಶಿಯ ಒಂದು ಮಹತ್ವವನ್ನು ತಿಳಿದುಕೊಂಡು ಆ ದಿನದಿಂದ ಈ ಕಾಮಿಕ ಏಕಾದಶಿ, ಕಾಮುದ ಏಕಾದಶಿ ಅಂದರೆ ನಮ್ಮ ಪಾಪ ಕರ್ಮಗಳನ್ನು ಕಳೆದುಕೊಳ್ಳುವಂತಹ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಅಂದರೆ ಅಷ್ಟು ಮಹತ್ವ ಇದೆ ಈ ಕಾಮಿಕ ಏಕಾದಶಿ. ಅಂದರೆ ಇಲ್ಲಿ ಇನ್ನೊಂದು ಏನಾಗುತ್ತೆ, ಈ ಏಕಾದಶಿಯಲ್ಲಿ ಗಂಗೆಯ ಸ್ನಾನ ಮಾಡಿದಂತಹ ಪುಣ್ಯ ಪ್ರಾಪ್ತಿಗಳಾಗುತ್ತೆ. ಹೀಗೆ ಗಂಗಾ ಸ್ನಾನ, ತುಂಗಾಪಾನ ಅಂತ ಕೇಳಿರ್ತೀರ ಹೆಸರು. ಸೊ ಹಾಗಾಗಿ ಇಲ್ಲಿ ಗಂಗಾ ಸ್ನಾನ ಅಂದರೆ ಆ ಒಂದು ಗಂಗೆ ಮಾತೆಯಲ್ಲಿ ನಾವು ಮಿಂದಿ ಎದ್ದರೆ, ಅಂದರೆ ಮುಳುಗಿ ಎದ್ದರೆ ನಮ್ಮ ಅನೇಕ ಪಾಪ ಕರ್ಮಗಳು ಎಲ್ಲ
ನಾಶ ಆಗೋಗ್ಬಿಡುತ್ತೆ. ಆ ರೀತಿಯಲ್ಲಿ ಈ ಒಂದು ಕಾಮಿಕ ಏಕಾದಶಿ, ಕಾಮುದ ಏಕಾದಶಿ ನೀವು ಮಾಡಿದ್ದೇ ಆದಲ್ಲಿ ಆ ಎಲ್ಲ ಪಾಪಗಳು, ಹೋದ ಜನ್ಮದ ಪಾಪಗಳು, ಈ ಜನ್ಮದ ಪಾಪಗಳು ಅಥವಾ ಇತ್ತೀಚೆಗೆ ಮಾಡಿರತಕ್ಕಂತಹ ಪಾಪಗಳು ಎಲ್ಲವೂ ನಶಿಸಿ ಹೋಗುತ್ತೆ ಅಂತ ಪುರಾಣ ಹೇಳುತ್ತೆ. ಅದೇ ರೀತಿಯಾಗಿ ಒಂದು ಗೋದಾನ ಮಾಡಿದಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ. ನೋಡಿ, ಗೋದಾನ ಮಾಡೋದಂದರೆ ಈಗಿನ ಕಾಲದಲ್ಲಿ, ಮೊನ್ನೆ ನಾವು ರೀಸೆಂಟಾಗಿ ಮಾಡಿದಾಗ 78,000 ತೊಗೊಂಡ್ರು ಒಂದು ಗೋದಾನ. ಅಂದರೆ ಗೋದಾನ ತುಂಬ ಜಾಸ್ತಿ ಇದೆ. ಅಂದರೆ ಸಿಗೋದು ಒಂದು 70-80 ಸಾವಿರಲ್ಲೂ ಸಿಗುತ್ತೆ, ಒಂದಿಷ್ಟು ಕಡಿಮೆಯಲ್ಲೂ ಸಿಗುತ್ತೆ. ಬಟ್ ಆರೋಗ್ಯಪೂರ್ಣವಾಗಿರೋದು ಕೊಟ್ಟು ಕರು ಸಮೇತ ಕೊಟ್ಟಾಗ ಏನಾಗುತ್ತೆ, ಆ ದೇವರಿಗೆ ನಿತ್ಯ ಹಾಲಿನ ಅಭಿಷೇಕ, ಪಂಚಾಮೃತ ಸೇವೆ ಆಗ್ಬೋದು, ಅಥವಾ ಹಾಲು, ಮೊಸರು, ಬೆಣ್ಣೆ, ತುಪ್ಪ ಎಲ್ಲವೂ ಸಿಗ್ಬೋದು. ಹೀಗಾಗಿ ಗೋದಾನ ಮಾಡಿದಂಥ ಒಂದಿಷ್ಟು ಪುಣ್ಯ ನಿಮಗೆ ಪ್ರಾಪ್ತಿಯಾಗುತ್ತೆ ಈ ಏಕಾದಶಿ ಮಾಡುವುದರಿಂದ ಅಂತಲೂ ಪುರಾಣ ಹೇಳುತ್ತೆ. ಇನ್ನು ಅದೇ ರೀತಿಯಾಗಿ ನಿಮಗೆ ಈ ಒಂದು ವ್ರತದಿಂದ, ಅಂದರೆ ಈ ಒಂದು ವ್ರತ ಮಾಡೋದರಿಂದ ನಿಮ್ಮಲ್ಲಿ ಆರೋಗ್ಯ ಸುಧಾರಣೆ ಆಗುತ್ತೆ. ನಿಮ್ಮ ಒಂದು ಪ್ರೊಫೆಷ್ನಲ್ಗೆ ಸಂಬಂಧಪಟ್ಟಂತಹ ಏರಿಳಿತ ಏನಿರುತ್ತೆ ಅದಕ್ಕೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ರೀತಿಯಲ್ಲಿ ಕರೆಕ್ಟಾಗಿ ಅಕ್ಯುರೇಟಾಗಿ ನಿಮಗೆ ಏನು ತಲುಪಿಸ್ಬೇಕು ಆ ವಿಷ್ಣು ಪರಮಾತ್ಮ ನಿಮಗೆ ತಲುಪಿಸುವಂಥದ್ದಾಗುತ್ತೆ. ಹಾಗೂ ನಿಮ್ಮ ಒಂದು ಏಳಿಗೆ ಸಹಿಸದೇ ಇರುವಂತಹ ಶತ್ರುಗಳ ಸಂಹಾರ ಕೂಡ ಆಗುತ್ತೆ ಈ ಒಂದು ಏಕಾದಶಿ ಮಾಡೋದರಿಂದ. ಅಂದರೆ ಈ ಏಕಾದಶಿಯ ಮಹತ್ವ ಅಂತ ನೀವು ತಿಳಿದುಕೊಳ್ಳೋದಾದರೆ ಪ್ರತಿಯೊಂದಕ್ಕೂ ಒಂದೊಂದು ವಿಶೇಷ ರೀತಿಯಲ್ಲಿ ಇದೆ ಅಂತಲೇ ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಈ ಒಂದು ಏಕಾದಶಿಯು ಕೂಡ ಶತ್ರುಗಳ ಸಂಹಾರ, ಅದೇ ರೀತಿ ನಮ್ಮ ಏಳಿಗೆ ಮತ್ತು ಪಾಪ ಪುಣ್ಯಗಳ ಒಂದಿಷ್ಟು ಮ್ಯಾಚಿಂಗ್ ಇರುತ್ತಲ್ಲ, ಬರೀ ಪಾಪಗಳು ತುಂಬಿಕೊಂಡಾಗ ಪುಣ್ಯಗಳು ಬರೋದಿಲ್ಲ. ಹಾಗಾಗಿ ಈ ಏಕಾದಶಿ ಮಾಡೋದ್ರಿಂದ ಆ ಪಾಪಗಳು ನಶಿಸಿ ಪುಣ್ಯದ ಕ್ರೆಡಿಟ್ಸು ನಿಮಗೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳು, ತುಂಬ ಜನರಿಗೆ ಅನಾರೋಗ್ಯದ ಸಮಸ್ಯೆ ಕಾಡ್ತಾನೆ ಇರುತ್ತೆ. ನಾವು ಪ್ರತಿ ಏಕಾದಶಿಗೂ ಒಂದೊಂದು ಮಹತ್ವದ ಜೊತೆಗೆ ಈ ಆರೋಗ್ಯದ ಸಮಸ್ಯೆಯನ್ನು ಹೇಳಿರ್ತೀವಿ. ಏಕಾದಶಿ ಇಲ್ಲ ಗುರುಗಳೇ, ನಮಗೆ ಟ್ಯಾಬ್ಲೆಟ್ ತೊಗೋಬೇಕು, ಆಗ್ತಾ ಇಲ್ಲ, ನಮಗೆ ಉಪವಾಸ ಮಾಡಲು ಆಗೋದಿಲ್ಲ. ಖಂಡಿತ ಒಪ್ಕೊಳ್ಳೋಣ. ಬಟ್ ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಎಟ್ಲೀಸ್ಟು ಏನಾದರೂ ಒಂದಿಷ್ಟು ದಾನವನ್ನಾದರೂ ಕೊಡಿ. ಆ ದಾನದ ಮುಖಾಂತರ ನೀವು ಕೆಲವೊಂದಿಷ್ಟು ಪಾಪಗಳನ್ನು ಕಳೆದುಕೊಳ್ಳುವಂಥದ್ದಾಗುತ್ತೆ ಅಂತಲೇ ಹೇಳಿದೆ. ಕೊನೆಯಲ್ಲಿ ದಾನದ ವಿಷಯಕ್ಕೆ ಬರೋಣ. ಸೊ ಆರೋಗ್ಯವಾಗಿ ದೀರ್ಘಕಾಲದ ಆರೋಗ್ಯ, ಅಥವಾ ಇತ್ತೀಚೆಗೆ ಕಾಡುವಂಥ ಆರೋಗ್ಯ, ಅಥವಾ 1-2 ತಿಂಗಳ ನಂತರ ಬರ್ತಕ್ಕಂತಹ ಒಂದಿಷ್ಟು ಆರೋಗ್ಯದ ಸಮಸ್ಯೆಗಳು, ಅಥವಾ ಬಿಗಡಾಯಿಸುವಂಥದ್ದು, ಅಥವಾ ಪದೇ ಪದೇ ನಿಮಗೆ ಒಂದಿಷ್ಟು ಆರೋಗ್ಯದ ಬಗ್ಗೆ ವಿಚಾರ ಮಾಡುವಂಥದ್ದೇ ಏನಾದರೂ ಆಗಿದ್ದರೆ ಈ ಕಾಮುದ ಏಕಾದಶಿ ಮಾಡುವುದರಿಂದ ನಿಮಗೆ ಅದರಿಂದ ಮುಕ್ತಿ ದೊರೆಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಮನೆಯಲ್ಲಿ ಪ್ರಶಾಂತತೆ, ಅಂದರೆ ಮನೆಯಲ್ಲಿ ಕೆಲವರು ಜನ ಅಥವಾ ಕೆಲವರು ತುಂಬ ವೈಯಕ್ತಿಕವಾಗಿ ಟೀಕಾಕಾರಗಳನ್ನು ಮಾಡುವುದುಂಟು, ವ್ಯಂಗ್ಯವಾಗಿ ಮಾತಾಡುವುದುಂಟು, ಅಥವಾ ಈ ಸಂಸಾರವನ್ನು ನಿಭಾಯಿಸಲು ಸಾಧ್ಯವಾಗದೇ ಇದ್ದಾಗ ಏರು ಧ್ವನಿಯಲ್ಲಿ ಏನೇನೋ ಮಾತಾಡುವುದುಂಟು. ಅದೆಲ್ಲವೂ ಈ ಏಕಾದಶಿಯ ಮಹಿಮೆಯಿಂದ ಅಥವಾ ಈ ಏಕಾದಶಿಯ ವ್ರತ ಆಚರಣೆ ಮಾಡುವುದರಿಂದ ನಿಮಗೆ ತೃಪ್ತಿ ಸಿಗುತ್ತೆ, ಕೌಟುಂಬಿಕ ಒಂದು ಸಮಾಧಾನ ತರುತ್ತೆ. ಹಾಗೂ ಮನೆಯಲ್ಲಿ ನಯವ ವಿನಯ ಎಲ್ಲವೂ ಕೂಡಿಕೊಂಡಂತೆ ನಂದನವನ ರೀತಿಯಲ್ಲಿ ಮನೆಯಲ್ಲಿ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಪ್ರತಿ ಏಕಾದಶಿಗೂ ಒಂದೊಂದು ಮಹತ್ವ ಹೇಗಿರುತ್ತೋ ಹಾಗೆ ಈ ಕಾಮುಕ ಏಕಾದಶಿ ಅಂತ ಹೇಳಿದರೆ, ಕಾಮುಕ ಅಂದರೆ ಏನು, ನಮ್ಮ ಆಸೆಗಳು ಅಷ್ಟೇ. ಅದೇನು ಬ್ಯಾಡ್ ವರ್ಡ್ ಅಂತಲ್ಲ, ಬ್ಯಾಡ್ ವರ್ಡ್ ಬೇರೆ ಬೇರೆ ಇದಕ್ಕೆ ಇರ್ಬೋದು. ಬಟ್ ಕಾಮುಕ ಅಂತ ಹೇಳಿದಾಗ ಇಲ್ಲಿ ನಮ್ಮ ಮನೋ ಆಸೆಗಳು, ಮನೋಕಾಮನೆಗಳು ಅಂತೀವಿ. ಕಾಮನೆಗಳು ಅಂದರೆ ಡಿಮಾಂಡ್ ಅಷ್ಟೇ, ನನಗಿದು ಬೇಕು ಅಂದರೆ ಬೇಕು. ಹಾಗೆಯೇ ಈ ಏಕಾದಶಿ ನಾನು ಮಾಡೇ ಮಾಡ್ತೀನಿ ಅಂತ ನೀವು ನಿಶ್ಚಯ ಅಥವಾ ಗುರಿ ಸಾಧಿಸಲು ನಾನು ದೃಢ ನಿರ್ಧಾರ ತಗೊಳ್ತೀನಿ, ನಾಳೆ ಏಕಾದಶಿ ಮಾಡೇ ಮಾಡ್ತೀನಿ ಗುರುಗಳೇ ಅಂತ, ಅದೇ ಕಾಮುಕ ಏಕಾದಶಿಯ ಒಂದು ಮಹಿಮೆಯನ್ನು ನೀವು ತಿಳಿದುಕೊಂಡಂತೆ ಆಗುತ್ತೆ. ಅಂದರೆ ಅಷ್ಟು ಪವರ್ಫುಲ್ ಈ ಏಕಾದಶಿ. ಅಂದರೆ ನಿಮ್ಮ ಮನೋಕಾಮನೆಗಳು ಅಥವಾ ಮನಸ್ಸಿನಲ್ಲಿ ಅಥವಾ ನಿಮ್ಮ ಆಚಾರ ವಿಚಾರಗಳಲ್ಲಿ ಅಥವಾ ಕಾರ್ಯಗಳಲ್ಲಿ ಜಯ ಆಗಬೇಕಂತ ಇದ್ದಿದ್ದೇ ಆದರೆ ಈ ಕಾಮುಕ ಏಕಾದಶಿಯನ್ನು ನೀವು ಮಾಡಲೇಬೇಕು. ಒಂದಲ್ಲ ಎರಡಲ್ಲ, ಪ್ರತಿ 15 ದಿನಕ್ಕೊಂದು ಏಕಾದಶಿ ಬರುತ್ತೆ. ಅದರದೇ ಆದಂಥ ಒಂದು ವಿಶೇಷತೆ ಖಂಡಿತವಾಗಿ ನಿಮಗೆ ಸಿಗುವಂಥದ್ದಾಗುತ್ತೆ. ಈ ವಾರ ನಿಮ್ಮ ಹೊಸ ಕಾರ್ಯಗಳಿಗೆ, ಯೋಜನೆಗಳಿಗೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದ್ರೆ ಈ ಏಕಾದಶಿಯನ್ನು ಖಂಡಿತವಾಗಿ ಮಾಡಿ, ನೀವು ಯಶಸ್ವಿ ಆಗ್ತೀರಾ ಅಂತಲೇ ಹೇಳ್ತೀನಿ. ಯಾರಿಗೆ ಮಾಡಲು ಸಾಧ್ಯವಾಗೋದಿಲ್ಲ, ನಾವು ಕೊನೆಯಲ್ಲಿ ದಾನಗಳನ್ನು ಹೇಳ್ತೀವಿ. ಆ ದಾನಗಳನ್ನು ನೀವು ಬ್ರಾಹ್ಮಣರಿಗೆ ತಲುಪಿಸಿದ್ದೇ ಆದಲ್ಲಿ ಅಥವಾ ಮಠ ಮಾನ್ಯಗಳಿಗೆ ತಲುಪಿಸಿದ್ದೇ ಆದಲ್ಲಿ ಅದರ ಒಂದಿಷ್ಟು ಪುಣ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು.
ಈ ರೀತಿಯಾಗಿ ಈ ಒಂದಿಷ್ಟು ಮಹತ್ವವನ್ನು ತಿಳಿದುಕೊಂಡದ್ದಾಯಿತು. ಇನ್ನು ಈ ಒಂದು ಆಚರಣೆ ಹೇಗೆ ಮಾಡುವುದು, ಈ ಒಂದು ಕಾಮುಕ ಏಕಾದಶಿ ಅಂದರೆ ನಾಳೆಯ ದಿನ ಏಕಾದಶಿ ಇದೆ, ಇವತ್ತೇ ಮಧ್ಯಾಹ್ನ ಬಂದಿರುತ್ತೆ, ಬಟ್ ಆಚರಣೆ ಬಂದುಬಿಟ್ಟು ನಾಳೆ ಆಗಿರುತ್ತೆ. ಏಕೆಂದರೆ ಬೆಳಗಿನ ಜಾವ ಯಾವ ಮುಹೂರ್ತ ಇರುತ್ತೆ ಆ ಮುಹೂರ್ತದ ಮೇಲೆ ಆ ದಿನದ ತಿಥಿ ಪ್ರಾರಂಭವಾಗುತ್ತೆ. ಹಾಗಾಗಿ ನಾಳೆಯ ದಿನ ನಿಮಗೆ ಸರ್ವೇಶಾಂ ಏಕಾದಶಿ ನಾಳೆಯ ದಿನ ಸೋಮವಾರ 21ನೇ ತಾರೀಕು ಜುಲೈ 2025 ಇರುತ್ತೆ. ಸೊ ಆ ರೀತಿಯಲ್ಲಿ ನಾಳೆಯ ದಿನ ಬರ್ತಕ್ಕಂತಹ ಈ ಏಕಾದಶಿ ಸಾಧ್ಯವಾದಷ್ಟು ನೀವು ಬೆಳಗಿನ ಜಾವ ಒಂದು 5 ಗಂಟೆಯಿಂದ 6 ಗಂಟೆ ಒಳಗಾಗಿ ನಿಮ್ಮ ಕರ್ಮಾನುಷ್ಠಾನವಾಗಿ ನಿತ್ಯ ನಿಮ್ಮ ಒಂದು ಪೂಜೆ ಪುನಸ್ಕಾರಗಳು ಏನಿದೆ ನಾಳೆಯ ದಿನ ಸ್ವಲ್ಪ ಬೇಗ ಎದ್ದು ಮುಗಿಸಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ತದನಂತರ ಮಾಡುವಂಥದ್ದು ಇಷ್ಟೇ, ನಿಮ್ಮ ಎಲ್ಲ ಪೂಜೆ ಪುನಸ್ಕಾರಗಳು ನಿತ್ಯ ಒಂದು ಇದು ಮುಗಿದ ನಂತರ ಸ್ವಾಮಿ ವಿಷ್ಣುವಿಗೆ ನೀವು ಶರಣರಾಗಲೇಬೇಕು, ಪೂಜೆ ಪುನಸ್ಕಾರಕ್ಕೆ ರೆಡಿ ಆಗಲೇಬೇಕು. ಸೊ ನಾಳೆಯ ದಿನ ನೀವು ಸಾಧ್ಯವಾದಷ್ಟು ಮನೆಯಲ್ಲಿರುವ ತುಳಸಿ ಆಗಿರ್ಬೋದು, ಹೊರಗಡೆ ಇರತಕ್ಕಂಥ ತುಳಸಿ ಆಗಿರ್ಬೋದು ತೆಗೆದುಕೊಂಡು ಬನ್ನಿ, ಅಥವಾ ಒಂದು ಸಸಿ ತುಳಸಿಯ ಗಿಡವನ್ನು ತೆಗೆದುಕೊಂಡು ಬನ್ನಿ. ಸೊ ಇದನ್ನು ನೀವು ನಿಮ್ಮ ಪೂಜಾ ಕೋಣೆಯಲ್ಲಿ ಆಗಿರ್ಬೋದು ಅಥವಾ ಒಂದು ಸ್ಥಳವನ್ನು ನೋಡಿಕೊಂಡು ಆ ದಿನ ಅಂದರೆ ನಾಳೆಯ ದಿನ ಆ ತುಳಸಿ ದೇವಿಗೆ ಪೂಜೆ ಮಾಡಿದ್ದೇ ಆದಲ್ಲಿ ನಿಮ್ಮ ಪಾಪ ಕರ್ಮಗಳು ನಶಿಸಿ ಹೋಗುತ್ತೆ. ಯಾವ ರೀತಿ ಪೂಜೆ? ಏನಿಲ್ಲ, ಸಿಂಪಲ್ ಒಂದಿಷ್ಟು ಗೆಜ್ಜೆ ವಸ್ತ್ರ, ಅರಿಶಿನ, ಕುಂಕುಮ ಹಾಗೂ ನೈವೇದ್ಯಕ್ಕೆ ಒಂದಿಷ್ಟು ಸಕ್ಕರೆ, ನೈವೇದ್ಯಕ್ಕೆ ಬರೋದಿಲ್ಲ ಬಟ್ ಹಾಗೆ ಪೂಜೆ ಮಾಡಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಸ್ವಲ್ಪ ಸಕ್ಕರೆ ಅಥವಾ ಹಾಲು, ಹಸಿ ಹಾಲಾದರೂ ತೊಂದರೆ ಇಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಅಷ್ಟೇ, ಏನೂ ತೊಂದರೆ ಇಲ್ಲ. ಸೊ ಇಲ್ಲಿ ಹಸಿ ಹಾಲು ಒಂದು 5-6 ಸ್ಪೂನದಷ್ಟು ಇರಿ ಅಥವಾ ಚಿಕ್ಕ ಬಟ್ಲದಷ್ಟಲ್ಲೇ ಇರಿ, ಆದರೆ ಎಂಜಲದು ಯಾವುದು ಪದಾರ್ಥಗಳು ಇರಬಾರ್ದು ಅಷ್ಟೇ. ಸೊ ಅದಕ್ಕೆ ಒಂದಿಷ್ಟು ಸಕ್ಕರೆ ಅಥವಾ ಬೆಲ್ಲ ಹಾಕಿ ಆ ಒಂದು ವಿಷ್ಣುವಿನ ಪ್ರಿಯರಾದಂತಹ ಅಥವಾ ತುಂಬ ಮೆಚ್ಚುಗೆ ಇರತಕ್ಕಂತಹ ತುಳಸಿ ದೇವಿ ಮುಂದೆ ಇಟ್ಟಾಗ ಆ ವಿಷ್ಣು ಪರಮಾತ್ಮ ತುಂಬ ಖುಷಿಯಾಗಿ ನಿಮ್ಮ ಕೇಳಿದ ವರಗಳನ್ನೆಲ್ಲ ಕೊಡುವಂತನಾಗ್ತಾನೆ ಅಂತಲೇ ಹೇಳ್ಬೋದು. ಆ ಒಂದು ನಂತರ ನೀವು ಸಾಧ್ಯವಾದರೆ ಓಂ ವಾಸುದೇವಾಯ ನಮಃ ಅಥವಾ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು 2 ಅಥವಾ 5 ಸತ ಪಠಣೆ ಮಾಡಿ. ಒಂದು ಸತ ನೀವು ಹೇಳಬೇಕಂದ್ರೆ ಮಿನಿಮಮ್ 30 ಮಿನಿಟ್ಸ್ ಬೇಕಾಗುತ್ತೆ. ನಿಧಾನವಾಗಿ ಹೇಳಿ, ಸ್ಪಷ್ಟತೆಯಿಂದ ಹೇಳಿ, ಯಾವುದೇ ರೀತಿಯ ಆತುರತೆಯಿಂದ ಹೇಳಲು ಹೋಗಬೇಡಿ. ಆಚಾರ್ಯ ಹೇಳಿದ್ದಾರೆ, ಗರಿಬಿಡಿಯಲ್ಲಿ ಹೇಳಲು ಹೋಗಬೇಡಿ. ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡಿ, ಶ್ರದ್ಧಾಭಕ್ತಿಯಿಂದ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡಿ. ಇದರಿಂದ ನಿಮ್ಮ ಮನೋಕಾಮನೆಗಳು, ನಿಮ್ಮ ಮನೋ ಆಸೆಗಳು, ನಿಮ್ಮ ಒಂದು ಡಿಮಾಂಡ್ಸ್ ಏನಿದೆ ಅದೆಲ್ಲವೂ ವಿಷ್ಣು ಪರಮಾತ್ಮ ಕ್ಷಣಾರ್ಧದಲ್ಲಿ ತಥಾಸ್ತು ಅನ್ನೋ ರೀತಿಯಲ್ಲಿ ನಿಮಗೆ ಅನುಭವಕ್ಕೆ ಬರುವಂಥದ್ದಾಗುತ್ತೆ. ಹಾಗೂ ಮುಂದಿನ ದಿನಗಳಲ್ಲಿ ಅದಕ್ಕೆ ಖಂಡಿತವಾಗಿಯೂ ಯಶಸ್ವಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು. ಈ ರೀತಿಯಾಗಿ ಈ ಒಂದು ಪೂಜೆ ಅಂತ ಹೇಳಿದರೆ ಇಷ್ಟೇ. ತುಳಸಿ ದೇವಿಗೆ ನೀವು ಪೂಜೆ ಮಾಡಬೇಕು, ವಿಷ್ಣುವಿನ ಆರಾಧನೆ ಮಾಡಬೇಕು. ವಿಷ್ಣುವಿಗೆ ಅಂತ ಹೇಳಿದರೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠನೆ ಮಾಡಿ ಸಾಕು. ಅಥವಾ ನಿಮ್ಮದೇ ಆದಂತಹ ಒಂದಿಷ್ಟು ವಿಷ್ಣುವಿಗೆ ಸಂಬಂಧಪಟ್ಟಂಥ ಸ್ತೋತ್ರಾದಿಗಳನ್ನು ಹೇಳಿದ್ರೂ ತುಂಬ ಉತ್ತಮ. ಈ ದಿನ ಈ ರೀತಿಯಲ್ಲಿ ಮಾಡಿದ್ದೇ ಆದಲ್ಲಿ, ಅಥವಾ ನಾಳೆಯ ದಿನ ನೀವು ಶ್ರೀನಿವಾಸ ದೇವರು ಅಥವಾ ವೆಂಕಟೇಶ ದೇವರು ದೇವಸ್ಥಾನದಲ್ಲಿ ಹೋಗಿ ಆ ಒಂದು ದಿನ ನಿಮ್ಮ ಹೆಸರಿನಲ್ಲಿ ತುಳಸಿ ಅರ್ಚನೆ ಮಾಡಿಸಿದ್ದೇ ಆದಲ್ಲಿ ಅದು ಕೂಡ ತುಂಬ ಒಳ್ಳೆಯದು. ಸೊ ನಮಗೆ ಸ್ವರ್ಗದ ಬಾಗಿಲು ತೆಗೆದ ರೀತಿಯಲ್ಲಿ ಭಾಸವಾಗುತ್ತೆ. ಅಂದರೆ ಅಷ್ಟು ಪ್ರಕಾಶಮಾನವಾಗಿ ನಾಳೆಯ ದಿನ ಶ್ರೀನಿವಾಸ ದೇವರು, ವೆಂಕಟೇಶ್ವರ ಅಂತಿರಲ್ಲ, ಅಷ್ಟು ಚೆನ್ನಾಗಿ ಒಂಥರ ಏಕಾಂತ ಸೇವೆ ಅಂತ ಕರಿತೀವಿ. ವೆಂಕಟರಮಣಿಗೆ ಏಕಾಂತ ಸೇವೆ ಅಂದರೆ ತುಂಬ ಬಲು ಇಷ್ಟ. ಅಂದರೆ ಏಕಾಂತವಾಗಿ ಕಳೆಯೋದು. ವಿಷ್ಣುವಿನೂ ಕೂಡ ಅಷ್ಟೇ ಏಕಾಂತವಾಗಿ. ಈಗ ಅವರು ನಿದ್ರಾವಸ್ಥೆಯಲ್ಲಿದ್ದಾರೆ, ಅಂದರೆ ಯೋಗ ನಿದ್ರೆಯಲ್ಲಿದ್ದಾರೆ. ಸೊ ಈ ಒಂದು 4 ತಿಂಗಳು ಯೋಗ ನಿದ್ರೆಯಲ್ಲಿ ಇರ್ತಾರೆ ಅವರು ಈ ಆಷಾಢ ಮಾಸದಿಂದ. ಹಾಗಾಗಿ ಈಗ ಅವರು ವಿಷ್ಣುವಿನವರು ಯೋಗ ನಿದ್ರೆಯಲ್ಲಿರೋದ್ರಿಂದ ನಿಮ್ಮ ಸಕಲ ಕನಸುಗಳು ಅಥವಾ ನೀವು ಏನು ಅಂದ್ಕೊಂಡಿರ್ತೀರೋ ಅದೆಲ್ಲವನ್ನು ಈಡೇರಿಸುವಂಥದ್ದಾಗುತ್ತೆ. ಅದೇ ರೀತಿ ಶ್ರೀನಿವಾಸ ದೇವರಿಗೆ ನೀವು ತುಳಸಿ ಅರ್ಚನೆ ಮಾಡಿಸಿದ್ದೇ ಆದಲ್ಲಿ ಈ ಒಂದು ದಿನದಲ್ಲಿ ನೀವು ಅನೇಕ ರೀತಿಯ ವರಗಳನ್ನು ಪಡೆಯುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿಯಲ್ಲಿ ನರಸಿಂಹದೇವರು ಎಲ್ಲಾದರೂ ನಿಮ್ಮ ಮನೆ ಹತ್ತಿರ ಆಗಿರ್ಬೋದು ಅಥವಾ ದೂರದಲ್ಲಿರುವಂಥದ್ದಾಗಿರ್ಬೋದು, ಬೆಳಗ್ಗೆ ಆದರೂ ಸರಿ ಸಾಯಂಕಾಲ ಆದರೂ ಸರಿ ಅಲ್ಲಿಯೂ ಹೋಗಿ ನೀವು ತುಳಸಿ ಅರ್ಚನೆ ಮಾಡಿಸೋದ್ರಿಂದ ನಿಮ್ಮಲ್ಲಿರತಕ್ಕಂತಹ ಒಂದಿಷ್ಟು ಉಗ್ರ ಅವತಾರದ
ಒಂದಿಷ್ಟು ವಿಷಯಗಳಾಗಿರ್ಬೋದು, ಅಥವಾ ತುಂಬ ಕೋಪ ತಾಪಗಳು ಏನಾದರೂ ಬರ್ತಾ ಇದ್ದರೆ, ಅಥವಾ ತುಂಬ ಒಂದು ರೀತಿ ಮನಸ್ಸಿಗೆ ಕಿರಿಕಿರಿ ಏನಾದರೂ ಉಂಟಾಗಿದ್ದರೆ ಈ ಒಂದು ತುಳಸಿ ಅರ್ಚನೆ, ಯೋಗ ನರಸಿಂಹ ಆಗಿರ್ಬೋದು, ಉಗ್ರ ನರಸಿಂಹ ಆಗಿರ್ಬೋದು, ಲಕ್ಷ್ಮೀ ನರಸಿಂಹ ಆಗಿರ್ಬೋದು, ಯಾವುದೇ ನರಸಿಂಹ ದೇವಸ್ಥಾನ ಆಗಿರಲಿ ಅಲ್ಲಿ ಹೋಗಿ ನಿಮ್ಮ ಹೆಸರಿನಲ್ಲಿ ತುಳಸಿ ಅರ್ಚನೆ ಮಾಡೋದರಿಂದ ನಿಮಗೆ ಅನೇಕ ಇಷ್ಟಾರ್ಥಗಳು ಈಡೇರುವಂಥವಾಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ನೀವು ತುಳಸಿ ಅರ್ಚನೆಗೆ ಪ್ರಮುಖವಾಗಿರತಕ್ಕಂಥದ್ದು ಕೆಲವು ವಿಷಯಗಳು ಇವೆ. ಈ ಎಲ್ಲ ಆಚರಣೆಗಳು ನೀವು ದೇವಸ್ಥಾನಗಳಲ್ಲಿ ಮಾಡೋದ್ರೆ ತುಂಬ ಶೋಭಿತ. ಅದೇ ರೀತಿಯಾಗಿ ನೀವು ಈ ವಿಷಯದ ಬಗ್ಗೆ ತಿಳಿದುಕೊಂಡದಾಯಿತು, ಮಹತ್ವ ಆಯಿತು, ಆಚರಣೆ ಆಯಿತು. ಇನ್ನು ಯಾವ್ಯಾವ ವಿಷಯಗಳಿಗೆ ನಾವು ಒಂದಿಷ್ಟು ಫಲಾಫಲಗಳು ಸಿಗುವಂಥದ್ದಾಗುತ್ತೆ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಇನ್ನೊಮ್ಮೆ ಹೇಳೋದಾದರೆ ನಿಮಗೆ ಆರೋಗ್ಯ, ಆರ್ಥಿಕ ಮತ್ತು ಮನಸ್ಸಿನಲ್ಲಿರ್ತಕ್ಕಂಥ ದ್ವಂದ್ವ ನಿರ್ಧಾರಗಳಾಗಿರ್ಬೋದು, ಅಥವಾ ತಳಮಳ, ಮೊದಲನೇ ಪ್ರಿಯಾರಿಟಿ ಅಂದರೆ ಈ ಪಾಪಗಳು. ಅಂದರೆ ನಮ್ಗೆ ಗೊತ್ತಿಲ್ಲದ್ದು ಕೆಲವೊಂದಿಷ್ಟು ಪಾಪಗಳನ್ನು ಮಾಡಿರ್ತೀವಿ. ಅದನ್ನು ಈ ಜನ್ಮದಲ್ಲೇ ಇರಲಿ ಅಥವಾ ಹೋದ ಜನ್ಮದ ಕ್ಯಾರಿ ಫಾರ್ವರ್ಡ್ ಆಗಿದ್ದರೆ ನಮಗೆ ತಲೆಯಲ್ಲಿ ಓಡ್ತಾ ಇರಲ್ಲ, ಏನೋ ಪಾಪ ಮಾಡಿದ್ದೀನಿ ಅದಕ್ಕೆ ನನಗೆ ಕಷ್ಟ ಬರ್ತಾ ಇದೆ, ಇದನ್ನು ಹೇಗಪ್ಪ ನಾನು ಇದು ಮಾಡೋದು ಅಂತ ಹೇಳಿದರೆ ಇಂಥ ಏಕಾದಶಿ ಮಾಡೋದರಿಂದ ಆ ಪಾಪಗಳಿಂದ ನಮಗೆ ಮುಕ್ತಿ ಸಿಗುತ್ತೆ, ಮನಸ್ಸು ನಿರ್ಮಲವಾಗುತ್ತೆ, ಶಾಂತ ಆಗುತ್ತೆ. ಆ ರೀತಿಯಲ್ಲಿ ನೀವು ಮುಂದಿನ ದಿನಗಳಲ್ಲಿ ಆನಂದವಾಗಿ ಇರಬಹುದು. ಅದಕ್ಕೆ ಪ್ರಿಯಾರಿಟಿ ಅಂತ ಹೇಳಿದರೆ ಏಕಾದಶಿ ನಾವು ಪಾಪಗಳನ್ನು ತೊಡೆದುಕೊಳ್ಳುವಂಥದ್ದು ಅಥವಾ ಕಳೆದುಕೊಳ್ಳುವಂಥದ್ದೇ ಅಂತಲೇ ಹೇಳ್ಬೋದು. ಇನ್ನು ದಾನಗಳ ವಿಷಯಕ್ಕೆ ಬರೋದಾದರೆ ಈ ಏಕಾದಶಿಯಲ್ಲಿ ಮೊದಲನೇ ದಾನ ಅಂದರೆ ತುಳಸಿಯ ಗಿಡ, ಸಸಿ ಅಂತಿರಲ್ಲ, ಅದನ್ನು ನೀವು ಬ್ರಾಹ್ಮಣರಿಗೆ ದಾನವಾಗಿ ನೀಡಿದ್ದೇ ಆದಲ್ಲಿ, ಅವರು ನಿತ್ಯ ಈ ತುಳಸಿಯನ್ನು ಅವರ ಪೂಜೆ ಪುನಸ್ಕಾರಗಳಿಗೆ ಉಪಯೋಗಿಸಿದ್ದೇ ಆದಲ್ಲಿ ನಿತ್ಯ ನಿಮಗೆ ಪುಣ್ಯಗಳು ಪ್ರಾಪ್ತಿ ಆಗ್ತಾನೇ ಇರುತ್ತೆ. ಅವರು ಎಷ್ಟು ಅದು ದೊಡ್ಡದಾಗಿ ಬೆಳೀತಾ, ಎಷ್ಟು ದಳಗಳನ್ನು ತೆಗೆದುಕೊಂಡು ಅವರು ನಿತ್ಯ ಪೂಜೆಯಲ್ಲಿ ಉಪಯೋಗಿಸ್ತಾರೋ ಅಷ್ಟು ನಿಮಗೆ ಮನೆಯ ಅಭಿವೃದ್ಧಿ ಆಗ್ಬೋದು, ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳಾಗ್ಬೋದು, ಅಥವಾ ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ, ಅಥವಾ ನಿಮ್ಮ ಒಂದು ಕುಟುಂಬದ ಸಮಸ್ತ ಆರೋಗ್ಯದ ಸಮಸ್ಯೆ ಅದೆಲ್ಲವೂ ಆ ವಿಷ್ಣು ಪರಮಾತ್ಮ ಬಗೆಹರಿಸ್ತಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾಳೆಯ ದಿನ ಬ್ರಾಹ್ಮಣರಿಗೆ ತುಳಸಿಯ ಒಂದು ಸಸಿ ಜೊತೆಗೆ ದವಸ ಧಾನ್ಯಗಳ ಜೊತೆಗೆ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯನ್ನು ನೀವು ತಲುಪಿಸಿದ್ದೇ ಆದಲ್ಲಿ, ದಾನ ನೀಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಕುಟುಂಬ ಸದಸ್ಯರಿಗೆ ಆ ವಿಷ್ಣು ಪರಮಾತ್ಮ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಡುವಂಥದ್ದಾಗುತ್ತೆ ಅಂತಲೂ ಹೇಳಬಹುದು. ಈ ರೀತಿಯಾಗಿ ಈ ಒಂದು ಏಕಾದಶಿಯ ದಿನ ದಾನದ ಮಹಿಮೆ ತುಂಬ ಇದೆ. ಅಂದರೆ ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ಏಕಾದಶಿಗೆ ನೀವು ಎಷ್ಟು ದವಸ ಧಾನ್ಯಗಳು, ಎಷ್ಟು ತುಳಸಿಯನ್ನು ನೀವು ಕೊಡ್ತೀರೋ ಅಷ್ಟು ಪುಣ್ಯಗಳು ನಿಮಗೆ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ಸಮಯದಲ್ಲಿ ಏನಾಗುತ್ತೆ, ವಿಷ್ಣು ನಿದ್ರಾವಸ್ಥೆಯಲ್ಲಿ ಯೋಗ ನಿದ್ರೆಯಲ್ಲಿರೋದರಿಂದ ಅವರ ಒಂದಿಷ್ಟು ಯೋಗಗಳು ನಿಮಗೂ ಕೂಡ ಪ್ರಾಪ್ತಿಯಾಗುವಂಥದ್ದಾಗುತ್ತೆ. ಯಾಕೆಂದರೆ ಅವರು ಯೋಗ ನಿದ್ರೆಯಲ್ಲಿದ್ದಾಗ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಅವರು ಸದಾ ಈಡೇರಿಸುವಂಥದ್ದೇ ಆಗುತ್ತೆ. ಅಂದರೆ ಆ ಮಗುವಿಗೆ ಏನು ಬರಬೇಕಾಗಿದೆ, ಏನು ತಲುಪಿಸ್ಬೇಕಾಗಿದೆ, ಖಂಡಿತವಾಗಿಯೂ ಆ ವಿಷ್ಣು ಪರಮಾತ್ಮ ಆಶೀರ್ವಾದ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಈ ರೀತಿ ದಾನವನ್ನು ನೀವು ಬ್ರಾಹ್ಮಣರಿಗೆ ತಲುಪಿಸ್ಬೋದು. ಬ್ರಾಹ್ಮಣರು ಎಲ್ಲಿ ಸಿಗ್ತಾರೆ ಗುರುಗಳೇ, ಇವತ್ತು ನಾಳೆ ತುಂಬ ಕಷ್ಟ, ಅಲ್ಲಿ ಇಲ್ಲಿ ಇರ್ತಾರೆ, ಕೆಲವರು ತಗೊಳ್ತಾರೆ, ಕೆಲವರು ತಗೊಳ್ಳಲ್ಲ. ಏನಿಲ್ಲ, ಹತ್ತಿರದಲ್ಲಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಮಠ ಆಗಿರ್ಬೋದು, ಅಥವಾ ಶ್ರೀನಿವಾಸ ದೇವರಾಗಿರ್ಬೋದು, ಅಥವಾ ಗಣೇಶ ದೇವಸ್ಥಾನ ಸುಮಾರು ಇದೆ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ನಿಮ್ಮ ಮನೆ ಹತ್ತಿರ ಇರ್ತಕ್ಕಂಥ ಅಮ್ಮನವರ ದೇವಸ್ಥಾನ ಸುಮಾರು ಇರ್ತಾರೆ, ಅಲ್ಲಿಯೂ ಬ್ರಾಹ್ಮಣರು ಇರ್ತಾರೆ, ನೀವು ಅಲ್ಲಿ ಹೋಗಿ ತಲುಪಿಸ್ಬೋದು. ಅಥವಾ ನನಗೆ ಯಾರೂ ಸಿಗ್ತಾ ಇಲ್ಲ ಗುರುಗಳೇ, ನಾನು ತುಂಬ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ, ನೀವು ಬೇರೆ ದಾನ ಮಾಡಬೇಕು ಅದು ಇದು ಅಂತ ಹೇಳ್ತಾ ಇದ್ದೀರಾ, ಬಟ್ ನನಗೆ ಸಿಗ್ತಾ ಇಲ್ಲ ಅಂದರೆ ನೀವೇನು ಮಾಡಿ ನಮಗೆ ಕೊಡ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೆ ತುಂಬ ಚಿಂತೆಗೆ ಈಡಾಗೋದು ಬೇಡ. ಯಾಕೆಂದರೆ ಇಲ್ಲಿ ನಿಮಗೆ ಬ್ರಾಹ್ಮಣರು ಸಿಕ್ಕಿದ್ರೆ ತುಂಬ ಶ್ರೇಷ್ಠ. ನಿಮ್ಮ ಮನೆ ಹತ್ರನೇ ಇರ್ತಾರೆ, ಆದರೆ ಹುಡುಕೋ ಒಂದು ಏನಂತೀರ ಮನಸ್ಸಿರಲ್ಲ ಅಷ್ಟೇ. ಸ್ವಲ್ಪ ಪ್ರಯತ್ನ ಮಾಡಿ, ಖಂಡಿತವಾಗೂ ಸಿಗ್ತಾರೆ, ಮನೆಯ ಸುತ್ತಮುತ್ತಲೇ ಇರ್ತಾರೆ, ಆದರೆ ನಾವು ಗಮನಿಸಿರೋದಿಲ್ಲ ಅಷ್ಟೇ. ಯಾರೂ ಇಲ್ಲಾಂದರೆ ಮಠ ಅಂತೂ ಹತ್ತಿರ ಇರುತ್ತೆ, ಅಥವಾ ಗಣೇಶ ದೇವಸ್ಥಾನ ಹತ್ತಿರ ಇರುತ್ತೆ, ಆ ಒಂದು ದೇವಸ್ಥಾನದಲ್ಲಿ ಹೋಗಿ ಆದರೂ ಕೊಡಿ, ಏನು ತೊಂದರೆ ಇಲ್ಲ ಗುರುಗಳೇ ನಮ್ಗೆ ಅಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಇಲ್ಲೂ ಇದಾಗ್ತಾ ಇಲ್ಲ ಅಂದರೆ ನೀವು ನಮಗೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಪ್ರಿಯಾರಿಟಿ ಮೊದಲನೇದು ಅಲ್ಲಿ ಕೊಡಿ. ಯಾರೂ ಇಲ್ಲ ಅಂತ ಹೇಳಿದಾಗ ನಮಗೆ ತಲುಪಿಸಿ. ಏನಾದರೂ
ಆಗಲಿ, ವಿಷ್ಣುವಿನ ಆಶೀರ್ವಾದ ನಿಮಗೆ ಸಿಗುವಂಥದ್ದಾಗಲಿ ಅಂತಲೇ ಹೇಳ್ಬೋದು. ಇನ್ನು ಯಾವ ರೀತಿ ನಿಮಗೆ ತಲುಪಿಸುವುದು ಗುರುಗಳೇ ಅಂತ ಹೇಳಿದರೆ, ಈ ಒಂದು ನಂಬರಿಗೆ, ನಾವು ಹೇಳಿರ್ತಕ್ಕಂಥ ನಂಬರಿಗೆ ₹201 ಸಾಕು. ₹201. ಏಕೆಂದರೆ ಒಂದು ₹70 1 kg ಅಕ್ಕಿ, ಒಂದು ತುಳಸಿ ಸಸಿ ₹30, ₹100 ಆಯಿತು, ಒಂದು ₹20 ಹೂವು, ಒಂದಿಷ್ಟು ಹಣ್ಣುಗಳು, ಅಷ್ಟೇ. ಇನ್ನು ಉಳಿದಿರೋದು ದಕ್ಷಿಣೆ ಅಂತ ತಿಳ್ಕೊಳ್ಳಿ. ₹201 ಕೊಟ್ಟು ಕಳಿಸಿದರೆ, ಅಥವಾ ನೀವು ಶಕ್ತಿವಂತರಿದ್ದರೆ ನಿಮ್ಮ ಯಥಾಭಕ್ತಿ ಯಥಾಶಕ್ತಿ ನೀವು ಕಾಣಿಕೆಯನ್ನು ಸಲ್ಲಿಸ್ಬೋದು. ಅದು ಒಂದು ಡಿಜಿಟಲ್ ಪೇಮೆಂಟ್ ಮುಖಾಂತರ ಈ ನಂಬರಲ್ಲಿ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಅಥವಾ UPI ID ಮುಖಾಂತರ ನೀವು ಕಳಿಸ್ಬೋದು. ಸೊ ಆ ನಂಬರು 9845002066. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9845002066. ಈ ನಂಬರಿಗೆ ನೀವು ಡಿಜಿಟಲ್ ಪೇಮೆಂಟು ಮಾಡಬಹುದು. ₹201 ಮಿನಿಮಮ್ ಕೊಟ್ಟು ಕಳಿಸಿ. ಸೊ ಇದರಿಂದ ಏನೇನು ಸಿಗುತ್ತೆ ಅಂತಲೂ ಹೇಳಿದ್ದೀನಿ. 1 kg ಅಕ್ಕಿ, ಒಂದು ತುಳಸಿ ಗಿಡ, ಹಣ್ಣುಗಳು ಮತ್ತು ಬಿಡಿ ಹೂವುಗಳು. ನಾವು ನಿತ್ಯ ದೇವಿ ಐಶ್ವರ್ಯ ಲಕ್ಷ್ಮೀ ದೇವಿಗೆ ಏನು ಪೂಜೆಗಳನ್ನು ಮಾಡ್ತೀವಿ, ನೀವು ಕೊಟ್ಟಿರತಕ್ಕಂಥದ್ದನ್ನೇ ಆ ದೇವಿಗೆ ಸಮರ್ಪಣೆ ಮಾಡಲಾಗುತ್ತೆ. ಆ ದೇವಿಯ ಕೃಪಕಟಾಕ್ಷದಿಂದ ನಿಮ್ಮ ಕುಟುಂಬ ಸದಸ್ಯರೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳು ಸಿಗುವಂಥದ್ದಾಗುತ್ತೆ. ಹಾಗೂ ಆ ವಿಷ್ಣುವಿನ ಪರಮಾತ್ಮನ ಒಂದಿಷ್ಟು ಆಶೀರ್ವಾದ ಲಭಿಸುವುದರಿಂದ ಬರುವಂತಹ ದಿನಗಳು ಯಶಸ್ವಿಯಾಗಿ ನಿಭಾಯಿಸಲು ಸಾಧ್ಯವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಅದೇ ನಂಬರಿಗೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಗಳನ್ನು ಕೊಟ್ಟು ಕಳಿಸಿ. ಸೊ ಆಶೀರ್ವಾದ ವಚನವನ್ನು ನಿಮಗೆ ಆ ದಿನವನ್ನು ನಿಮ್ಮ ಒಂದು ವಾಟ್ಸಪ್ ನಂಬರಿಗೆ ಕಳಿಸಲಾಗುತ್ತೆ. ಹಾಗಾಗಿ ಆ ವಾಟ್ಸಪ್ ನಂಬರ್ ಅದೇ ವಾಟ್ಸಪ್ಪೇ ನಂಬರ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರವೆಲ್ಲವನ್ನು ಕೊಟ್ಟು ಕಳಿಸಿದರೆ ಆ ವಿಷ್ಣುವಿನ ಪ್ರಿಯವಾದ ತುಳಸಿಯ ಸಸಿಯನ್ನು ನೀವು ಸಮರ್ಪಿಸ್ತಾ ಇರೋದರಿಂದ, ದಾನ ಕೊಡುವುದರಿಂದ ನಿಮ್ಮ ಎಲ್ಲ ಮನೋಕಾಮನೆಗಳು ಇಚ್ಛಾನುಗುಣವಾಗಿ ಪೂರೈಸಲಾಗುತ್ತೆ. ಹಾಗೂ ಆ ಆಶೀರ್ವಾದದಿಂದ ನಿಮಗೆ ನೆಮ್ಮದಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಒಂದು ವಿಶೇಷ ಕಾಮಿಕ ಏಕಾದಶಿ, ಕಾಮುದ ಏಕಾದಶಿ ಅಥವಾ ಆಷಾಢ ಏಕಾದಶಿ. ಸೊ ಈ ಒಂದು ಏಕಾದಶಿಯಲ್ಲಿ ಈ ಒಂದು ಮಹತ್ವವನ್ನು ನೀವು ತಿಳಿದುಕೊಂಡಿದ್ದಕ್ಕೆ ಆ ವಿಷ್ಣು ಪರಮಾತ್ಮ ತಮ್ಮೆಲ್ಲರಿಗೂ ತಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳನ್ನು ಬಹುಬೇಗನೆ ಈಡೇರಿಸಲಿ ಅಂತ ನಾವು ಇನ್ನೊಮ್ಮೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಮತ್ತು ಈ ನಮ್ಮ SB ಜ್ಯೋತಿಷ್ಯಾಲಯ ಚಾನಲನ್ನು ಬೆಂಬಲಿಸಿ ಅಂತ ಹೇಳುತ್ತಾ ಈ ವಿಷಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಈ ಒಂದು ದಿನ ಅಂದರೆ ಈ ಏಕಾದಶಿಯ ದಾನ ನಿಮ್ಮ ಸುತ್ತಮುತ್ತಲಿರತಕ್ಕಂಥ ಬ್ರಾಹ್ಮಣರನ್ನು ಮೊದಲು ಪ್ರಿಯಾರಿಟಿ ಕೊಡಿ. ಅವರು ಅಲ್ಲೇ ಇರ್ತಾರೆ, ದೇವಸ್ಥಾನದಲ್ಲೂ ಇರ್ತಾರೆ ಅಥವಾ ಮಠಮಾನ್ಯಗಳಲ್ಲೂ ಇರ್ತಾರೆ. ಫಸ್ಟ್ ಪ್ರಿಯಾರಿಟಿ ಅವರಿಗೆ ಕೊಡಿ. ನಿಮಗೆ ಯಾರೂ ಸಿಗದೇ ಇದ್ದಾಗ ನಮ್ಮ ಆಪ್ಷನ್ ತಗೊಳ್ಳಿ, ಆದರೆ ನಮಗೆ ಪ್ರಿಯಾರಿಟಿ ಬೇಡ, ಖಂಡಿತವಾಗೂ ಬೇಡ. ಏಕೆಂದರೆ ನೀವು ಕೊಟ್ಟಿರತಕ್ಕಂತಹ ಮನಸ್ಪೂರ್ವಕವಾದ ದಾನ ನಿಮಗೆ ನೇರವಾಗಿ ತಲುಪುವಂಥದ್ದಾಗತ್ತೆ. ಹಾಗಾಗಿ ಮೊದಲನೇ ಪ್ರಿಯಾರಿಟಿ ಮಠಮಾನ್ಯಗಳಲ್ಲಿರ್ತಕ್ಕಂಥ ಬ್ರಾಹ್ಮಣರು ಅಥವಾ ಇತರೆ ದೇವಸ್ಥಾನಗಳಲ್ಲಿರ್ತಕ್ಕಂಥ ಬ್ರಾಹ್ಮಣರು. ಇಲ್ಲಿ ನಿಮಗೆ ಅವರು ಅವೈಲೇಬಲ್ ಇಲ್ಲ, ದೂರ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಆಪ್ಷನ್ ತಗೊಳ್ಳಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಎಲ್ಲರಿಗೂ ಆ ವಿಷ್ಣು ಪರಮಾತ್ಮ ಒಳ್ಳೆಯ ರೀತಿಯಲ್ಲಿ ಈ ಒಂದು ವರ್ಷ ಅಥವಾ ಈ ಒಂದು ಜುಲೈ ತಿಂಗಳು ಆನಂದಮಯವಾಗಿ ಸುಗಮವಾಗಿ ಇರುವಂತೆ ಪ್ರೇರೇಪಿಸಲಿ, ಶಕ್ತಿ ನೀಡಲಿ, ಹಾಗೂ ನಮಗೆ ಒಳ್ಳೆಯ ಜ್ಞಾನಾರ್ಜನೆ ರೀತಿಯಲ್ಲಿ ಬುದ್ಧಿಯನ್ನು ದಯಪಾಲಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಶುಭವಾಗಲಿ, ಶುಭಮಸ್ತು. ಸರ್ವೇ ಜನಃ ಸುಖಿನೋ ಭವಂತು.